ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದಿಷ್ಟ ಕಿಚನ್. ನಾವಿವತ್ತು ಮೆಂತೆ ಬಾತಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನೀವು ಮಾಡಿಟ್ಕೊಂಡ್ರೆ ರೂಮ್ ಟೆಂಪ್ರೇಚರಲ್ಲಿ ನೀವು 2ರಿಂದ 3 ದಿನದ ತನಕ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15ರಿಂದ 20 ದಿನದ ತನಕ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, 1 ಕಟ್ಟಷ್ಟು ಎಳೆ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕಡ್ಡಿ ಇರೋ ಥರನೇ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಚಿಟ್ಕೊಳ್ಬೇಕು. ಒಂದು ಮೀಡಿಯಮ್ ಸೈಜ್ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಹಚ್ಚಿಟ್ಕೊಂಡಿದ್ದೀವಲ್ಲ ಆಲ್ರೆಡಿ ಸೊಪ್ಪು, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಅದರಲ್ಲಿ ಇವಾಗ ತೊಳೆದಿರೋದು ನೀರಿನ ಕಂಟೆಂಟು ಜಾಸ್ತಿ ಇರುತ್ತೆ, ಅದು ಪೂರ್ತಿ ಡ್ರೈ ಆಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಮೆಂತ್ಯ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು. ನೀವು ಗೊಜ್ಜನ್ನ ರೈಸಿಗೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ನೀರೆಲ್ಲ ಡ್ರೈ ಆಗ್ತಾಯಿದೆ. ಈಗ ಅದು ಫುಲ್ಲು ನೀರು ಡ್ರೈ ಆಗೋ ತನಕನೂ ನಾವು ಬೇಯಿಸ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡ್ರೆ ಸೊಪ್ಪು ಗೊಜ್ಜಿಗೆ ಟೇಸ್ಟ್ ಬರುತ್ತೆ. ಅದರದ್ದೇ ಅರೋಮಾ ಬೇರೆ ಥರ ಕೊಡುತ್ತೆ ನಿಮಗೆ. ಈ ಸ್ಟೆಪ್ನ ಮರಿಬೇಡಿ. ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಎಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ರೆಡ್ಡಿಶ್ ಬರೋ ತನಕನೂ ಹುರ್ಕೋಬೇಕು, ಫುಲ್ಲು ಡ್ರೈ ಆಗಬೇಕು. ಅಂದರೆ ನಿಮಗೆ ಇದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಆದ್ರೂ ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಅದು ರೆಡ್ಡಿಶ್ ಆಗಿದೆ. ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು 200 ಗ್ರಾಮಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಹಸಿ ಕರಿಬೇವು, ಒಂದು 6ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಒಗ್ಗರಣೆಗಷ್ಟೇ. ಒಂದು 600 ಗ್ರಾಮಷ್ಟು ಹುಳಿ ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಅದು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುಳಿ ಟೊಮೊಟೊನೇ ತೊಗೊಳ್ಳಿ, ಚೆನ್ನಾಗಾಗುತ್ತೆ ಗೊಜ್ಜು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಟೊಮೊಟೊ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ. ಮಸಾಲೆ ರುಬ್ಕೊಳ್ಳೋಣ ಅಷ್ಟರಲ್ಲಿ. ಒಂದು ಹಾಫು ಫ್ರೆಶ್ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ, ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫ್ರೆಶ್ಶೇ ಇರಲಿ, ಸ್ವಲ್ಪ ಒಣಗಿರೋದು ತೊಗೋಬೇಡಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಂಡ್ರೆ ಮಸಾಲೆ ಚೆನ್ನಾಗಾಗುತ್ತೆ. ಸ್ವಲ್ಪ ಅರಿಶಿನ, ಅದನ್ನು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ತರಿಯಂಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ತರಿಯಂಗೆ ರುಬ್ಬಿಟ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಟೊಮೊಟೊ ಬೆಂದಿದೆ, ಸಿಪ್ಪೆ ಬಿಡ್ತಾ ಇದೆ. ಟೊಮೊಟೊ ಪೂರ್ತಿ ಬೇಯಬೇಕು. ನೋಡಿ, ಎಣ್ಣೆ ತೇಲ್ಬೇಕು, ಅಲ್ಲಿ ತನಕ ಟೊಮೊಟೊ ಬೇಯಿಸ್ಕೊಳ್ಳೋಣ. ಟೊಮೊಟೊ ಫುಲ್ಲು ಬೆಂದ ಮೇಲೆ ನೋಡಿ ರುಬ್ಬಿದೆಯಲ್ಲ, ನೋಡಿ ತರಿಯಂಗೆ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು. ಅದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋಬಾರ್ದು ಜಾಸ್ತಿ ಇದಕ್ಕೆ. ಅದು ಜಾರು ರುಬ್ಬಿದಿದೆಯಲ್ಲ, ಅದು ಒಂಚೂರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ವಾಸನೆ ಮಸಾಲೆದು ಹೋಗಬೇಕು. ಉರಿ ಕಮ್ಮಿ ಇಟ್ಕೊಂಡ್ಬಿಡಿ, ಇಲ್ಲಾಂದರೆ ಸೀದೋಗುತ್ತೆ. ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನಿಮಗೆ ಗೊಜ್ಜು. ನೀರೆಲ್ಲ ತೇಲಿದೆ ಅಲ್ವಾ, ಈ ನೀರು ತೇಲಿರೋದೆಲ್ಲ ಆವಿ ಆಗೋ ತನಕನೂ ಬೇಯಿಸ್ಕೋಬೇಕು ನೀವು. ಈಗ ನೋಡಿ, ಸ್ವಲ್ಪ ಎಣ್ಣೆ ತೇಲಕ್ಕೆ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಸೊಪ್ಪು ಹಾಕ್ಕೋಬೇಕು.
ಸೊಪ್ಪು ಹಾಕ್ಕೊಂಡು ಅದು ಸೊಪ್ಪು ಅದ್ರ ಜೊತೆಗೆ ಮಿಕ್ಸಪ್ ಆಗಬೇಕು. ಚೆನ್ನಾಗಿ ತಿರುಗಿಕೊಳ್ಳಿ. ಉರಿ ಕಮ್ಮಿ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷದ ತನಕ ಬಿಟ್ಬಿಡಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ಬೆಂದಿದೆ, ಮಸಾಲೆ ಜೊತೆಗೆ ಸೊಪ್ಪೆಲ್ಲ ಮಿಕ್ಸ್ ಆಗಿದೆ. ನೋಡಿ ಈ ಥರ ಎಣ್ಣೆ ತೇಲಬೇಕು. ಆ ಥರ ಎಣ್ಣೆ ಮೇಲೆ ಬರೋ ತನಕನೂ ಬೇಯಿಸ್ಕೋಬೇಕು ನೀವು. ಗೊಜ್ಜು ರೆಡಿ ಇದೆ. ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ರಸ ತಗೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಜಾಸ್ತಿ ಟೈಮು ಒಲೆ ಮೇಲೆ ಇಡೋದು ಬೇಡ, ತೆಗೆದಿಟ್ಕೊಂಡು ಬಿಡೋಣ. ರೈಸಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮಾಮೂಲಿ ಬಾತಿಗಿಂತೂ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೀವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರಾನು ಇದನ್ನು ಮಾಡ್ಕೋಬೋದು. ಬೆಳ್ಳುಳ್ಳಿ ಆಪ್ಷನಲ್ಲು. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.